ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ಹೋಮ್ ಮೇಡ್ ಗೀ ಮಾಡೋದು ಹೇಗೆ ಅಂತ ನೋಡ್ಸ್ಕೊಡ್ತಾ ಇದ್ದೀನಿ. ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಅದು ತುಂಬಾ ಹೆಲ್ದಿ. ಆಚೆಯಿಂದ ತರೋದಕ್ಕಿಂತ ಮನೇಲಿ ಮಾಡ್ಕೊಂಡು ತಿಂದರೆ ಒಳ್ಳೆಯದು. ಸೊ ನಿಮ್ಮ ಮನೆಗಳಲ್ಲೆಲ್ಲ ಹಾಲು ಕಾಯಿಸಿರ್ತೀರ, ಕೆನೆ ಎತ್ತಿಟ್ರೆ ಒಂದು ತಿಂಗಳು 1.5 ಮಂತ್ಸ್ಗೆ ಕೆನೆ ಒಂದಷ್ಟಾಗಿರುತ್ತೆ. ಅದನ್ನು ಹೀಗೆ ನಾವು ಮಿಕ್ಸಿ ಮಾಡಿಕೊಂಡು ಈ ಥರ ಮಾಡ್ಕೋಬೇಕು. ಮಿಕ್ಸಿ ಮಾಡ್ಕೊಂಡು ಈ ಥರ ಹಾಕ್ಕೊಂಡು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ಅದನ್ನು ವಾಟರಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೊಬೇಕು. ನೋಡ್ಕೊಳ್ಳಿ ಹೇಗೆ ಮಾಡ್ತಾಯಿದ್ದೀನಿ ಅಂತ. ಈ ಥರ ಮಿಕ್ಸಿ ಮಾಡಿಕೊಂಡು ಒಂದು ಬೌಲ್ಗೆ ಹಾಕ್ಕೊಂಡೆ. ಹಾಕಿ ನೋಡ್ಕೊಳ್ಳಿ ನೀಟಾಗಿ. ಸ್ವಲ್ಪ ಜನಕ್ಕೆ ಗೀ ಮಾಡೋದು ಬರಲ್ಲ, ಮನೇಲಿ ಮಾಡೋ ಅಂಥದ್ದು. ಸೊ ನೋಡ್ಕೊಳ್ಳಿ, ನಾವು ಅವತ್ತಿಂದನೂ ತುಂಬ ವರ್ಷದಿಂದನೂ ನಾವು ಗೀ ಮನೆಯಲ್ಲೇ ಮಾಡ್ಕೊಳ್ಳೋದು. ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕು. ಜಸ್ಟ್ ಈ ಥರ ಟರ್ನ್ ಮಾಡಬೇಕು. ಸೊ ಅದು ಮೇಲೇ ತೇಲುತ್ತೆ. ಏನು ತೇಲುತ್ತೆ ಅಂದರೆ ಬೆಣ್ಣೆ ತೇಲುತ್ತೆ ನೋಡಿ. ಇವಾಗ ಆ ಬೆಣ್ಣೆನೆಲ್ಲನೂ ಒಂದು ಸೈಡ್ಗೆ ಎತ್ಕೊತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ. ಇವಾಗ ಈ ಬೆಣ್ಣೆನೆಲ್ಲನೂ ಇನ್ನೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಹಸು ಹಾಲಲ್ಲಿ ಮಾಡಿದ್ರೆ ಇನ್ನೂ ಜಾಸ್ತಿ ಕೆನೆ ಸಿಗುತ್ತೆ. ಆವಾಗ ಇನ್ನೂ ತಿಕ್ಕಾಗಿ ಬೆಣ್ಣೆ ಬರುತ್ತೆ, ತುಪ್ಪ ಕೂಡ ಹೆಲ್ದಿ ಇರುತ್ತೆ. ಇವಾಗೆಲ್ಲ ಎಲ್ಲರ ಮನೇಲೂ ನಂದಿನಿ ಪ್ಯಾಕೆಟ್ ಹಾಲು ಯೂಸ್ ಮಾಡ್ತಾರೆ. ಸೊ ಅದು ಏನಾಗುತ್ತೆ, ಕೆನೆ ಜಾಸ್ತಿ ಬರಲ್ಲ. ಸೊ ತುಪ್ಪ ಕಮ್ಮಿ ಬರುತ್ತೆ. ಸೊ ಇವಾಗ ನಾನು ಎಲ್ಲನೂ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀವಿ. ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ, ಈ ಬೆಣ್ಣೆನ ಇನ್ನೊಂದು ಸರಿ ವಾಟರ್ ಹಾಕಿ ಜಸ್ಟು ಟರ್ನ್ ಮಾಡಬೇಕಷ್ಟೆ. ವಾಟರ್ ಹಾಕಿ ಟರ್ನ್ ಮಾಡಬೇಕು. ಯಾಕೆ ಅಂದರೆ ಅದರಲ್ಲಿ ಏನಾದರೂ ಸ್ಮೆಲ್ ಇದ್ದರೆ ಏನಾದರೂ ಇದ್ದರೆ ಅದೆಲ್ಲ ಔಟ್ ಆಗುತ್ತೆ, ಈಚೆ ಬಂದುಬಿಡುತ್ತೆ. ಸೊ ನೀರು ಹಾಕಿ ಒಂದು ಸರಿ ಟರ್ನ್ ಮಾಡಿ ಎಕ್ಸೆಸ್ ವಾಟರೆಲ್ಲ ತೆಗಿಬೇಕು. ನೋಡಿ ಈ ಥರ ನೀರು ಹಾಕಿ ಈ ಥರ ವಾಟರೆಲ್ಲ ತೆಗಿಬೇಕು. ಸೊ ಅದರಲ್ಲಿರೋ ಸ್ಮೆಲ್ಲೆಲ್ಲ ಈಚೆ ಬಂದುಬಿಡುತ್ತೆ. ಸೊ ನೆಕ್ಸ್ಟು ಇದನ್ನು ಏನು ಮಾಡಬೇಕು ಅಂತಂದರೆ, ಡೈರೆಕ್ಟು ಸ್ಟವ್ ಮೇಲೆ ಇಡ್ತೀನಿ. ನಾನು ಸ್ಲೋಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ ನಿಮಗೆ, ಸೊ ಅರ್ಥ ಆಗಲಿ ಅಂತ. ಸೊ ಸ್ಟವ್ ಮೇಲೆ ಸಿಮ್ಮಲ್ಲಿ ಇಟ್ಬಿಟ್ಟು ಸ್ಟವ್ ಮೇಲೆ ಇಟ್ಟು ಒಂಚೂರು ಅರಿಶಿನ, ಒಂದೇ ಒಂದು ಲವಂಗ, ಎರಡು ಕರಿಬೇವಿಂದು ಎಲೆ ಅಷ್ಟೇ ಹಾಕಿ ಅದನ್ನು ಹಾಗೆ ಬಿಟ್ಬಿಡ್ಬೇಕು. ಅದನ್ನು ನಾವು ಮಿಕ್ಸ್ ಮಾಡಬಾರ್ದು. ಅದು ಸ್ಲೋ ಆಗಿ ಸಿಮ್ಮಲ್ಲಿ ಬೇಯ್ತಾ 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 ಬೆಣ್ಣೆ ಎಲ್ಲ ಕರಗಿ ನಮಗೆ ಗೀ ಸಿಗುತ್ತೆ. ಯಾವುದೇ ಕಾರಣಕ್ಕೂ ಮಿಕ್ಸ್ ಮಾಡಬೇಡಿ ಈ ಸ್ಟೇಜಲ್ಲಿ ಇರಬೇಕಾದ್ರೆ. ನೋಡಿ ಇಷ್ಟೇ ಹಾಕ್ಕೊಂಡಿರೋದು. ಒಂದು ಚಿಟಿಕೆ ಅರಿಶಿನ, ಒಂದು ಲವಂಗ, ಆಮೇಲೆ ಕರಿಬೇವು ಎಲೆ ಸಿಮ್ಮಲ್ಲಿದೆ. ಸೊ ಅದು ಬೇಯ್ತಾ ಬೇಯ್ತಾ ಈ ಥರ ಆಗುತ್ತೆ. ಸೊ ಈ ಟೈಮಲ್ಲಿ ಬೇಕಾದರೆ ನೀವು ಮಿಕ್ಸ್ ಮಾಡ್ಕೋಬೋದು. ಒಂದು ಸ್ಪ್ಯಾಚುಲರ್ ಎತ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈ ಟೈಮಲ್ಲಿ ಮಾತ್ರ ಮಾಡಬೇಕು. ಅದು ಕುದೀತಾ 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 ಏನಾಗುತ್ತಂದರೆ ಈ ಥರ ಆಗುತ್ತೆ. ಇದು ಇನ್ನೂ ಕರಗುತ್ತೆ. ಗೀ ಕಾಣಿಸ್ತಾ ಇದೆಯಾ ಮೇಲೆ ತೇಲ್ತಾ ಇರೋದು? ಸೊ ಇನ್ನೂ ಇದು ಮೆಲ್ಟ್ ಆಗಬೇಕು, ಇನ್ನೂ ಮೆಲ್ಟ್ ಆಗಬೇಕದು. ಲಾಸ್ಟ್ಗೆ ನಾವು ಒಂದು ಸ್ಟೀಲ್ ಬಾಕ್ಸಲ್ಲಿ ಹಾಕಿ ಇಟ್ಕೋಬೇಕು. ಪ್ಲಾಸ್ಟಿಕ್ ಯೂಸ್ ಮಾಡಬೇಡಿ. ಸೊ ಲಾಸ್ಟಿಗೆ ಈ ಥರ ಕಾಣಿಸುತ್ತೆ. ಫುಲ್ಲೂ
ಕರ್ಗೋಗಿದೆ, ಬ್ಲ್ಯಾಕ್ ಆಗಿಬಿಟ್ಟಿದೆ ಬೆಣ್ಣೆ. ಸೊ ಈ ಟೈಮಲ್ಲಿ ಸ್ಟವ್ ಆಫ್ ಮಾಡಿ ಒಂದು ಕಡೆ ಇಟ್ಟು ನೀವು ಸ್ಟೋರ್ ಮಾಡ್ಕೋಬೋದು. ಸೊ ನಿಮಗೆಲ್ಲ ಇಷ್ಟ ಆಗಿ